ಯಾರು ಇಂಟೆನ್ಷನ್ ಇಲ್ಲ, ಯಾರಿಗೂ ಇವ್ರಿಗೆ ಸಹಿಸ್ರಿ ಅವ್ರಿಗೆ ಸಹಿಸ್ರಿ ಮೋದಿಗೆ ಸಹಿಸ್ರಿ ಅಂತ ನಾವು ಹೇಳ್ತಾ ಇಲ್ಲ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಏನಕ್ಕೆ ಪ್ರಧಾನ ಮಂತ್ರಿಗಳು ಮೋದಿಗಳಿಗೆ ತೊಂದರೆ ಆಗಲ್ಲ, ಅಮಾಯಕಗಳು 200-300 ರೂಪಾಯಿ ದುಡ್ಡು ತಿಂತಿರಲ್ಲ, ಅದಕ್ಕೋಸ್ಕರ ಏನಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡಿ ಏನಕ್ಕೆ ಪಾಕಿಸ್ತಾನಲ್ಲಿ ಪ್ಯಾಂಟ್ ಬಿಚ್ಚಿ ಹೊಡಿಬೇಕಿತ್ತು, ಇದೆಲ್ಲ ನಾನು ನೋಡಿ ನಾವೊಂದು ವಿಡಿಯೋ ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಯುವಕರ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಅವರು ಆಡುವಂಥ ಮಾತುಗಳು ಏನಾಗುತ್ತೆ, ಮುಂದೆ ಪರಿಣಾಮ ಏನಾಗಬಹುದು ಅಂತ ಊಹೆನೂ ಕೂಡ ಮಾಡದೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ಯುವಕರಿಗೆ ಇದೊಂದು ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನಲ್ಲಿ ಯುವಕ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮೇಲೆ ಬಾಂಬ್ ಹಾಕಬೇಕು ಅಂತ ಪ್ರಚೋದನಕಾರಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸೊ ಈ ಆರೋಪದ ಮೇರೆಗೆ ಪೊಲೀಸರು ಅವನನ್ನು ಬಂಧಿಸಿದ್ದಾರೆ. ನವಾಜ್ ಎಂಬ ಯುವಕ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ವಿಡಿಯೋ ಪೋಸ್ಟ್ ಮಾಡಿಕೊಂಡಿದ್ದ. ಇದರಲ್ಲಿ ಮೋದಿ ಅವರ ಮನೆ ಮೇಲೆ ಬಾಂಬ್ ಹಾಕಬೇಕು ಅಂತ ಹೇಳಿಕೊಂಡಿದ್ದಾನೆ. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಬಂಡೇಪಾಳ್ಯ ಪೊಲೀಸರು ನವಾಜ್ನನ್ನ ಬಂಧಿಸಿದ್ದಾರೆ. ಆತನ ವಿರುದ್ಧ ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಒಂದಿಷ್ಟು ಪರಪರ ಅಗ್ರಹಾರ ಜೈಲಿನ ರುಚಿಯೂ ಕೂಡ ಈಗ ತೋರಿಸಿದ್ದಾರೆ. ಯಾವ ದೇಶಕ್ಕೆ ಯಾವ ಸಂಭ್ರಮ ಇದೆ, ಯಾವ ದೇಶದ ಮೇಲೆ ಅವರ ಪ್ರೀತಿ ಇದೆ, ಆ ದೇಶಕ್ಕೆ ಹೋಗ್ಬಿಟ್ರೆ ಯಾರಿಗೂ ಕೂಡ ಟೆನ್ಷನ್ ಇರೋದಿಲ್ಲ ರೀ. ತಮ್ಮ ಸ್ವಂತ ದೇಶದ ನಾಯಕರ ಮೇಲೆ ಬಾಂಬ್ ದಾಳಿ ಬಗ್ಗೆ ಯಾವ ರೀತಿಯಾದಂಥ ವ್ಯಕ್ತಿತ್ವ ಊಹಿಸಲು ಕೂಡ ಯಾರೂ ಕೂಡ ಊಹಿಸೋಕ್ಕೂ ಸಾಧ್ಯನೇ ಇಲ್ಲ ರೀ. ನೋಡಿ, ಈ ಥರ ಮಾತುಗಳನ್ನು ಕೇಳಿದ್ರೆ ತಮ್ಮ ದೇಶ ಬಗ್ಗೆ ಕಾಳಜಿ ಹೊಂದಿಲ್ಲ ಎಂಬುದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಕಾನೂನು, ಪ್ರಜಾಪ್ರಭುತ್ವ ಅಥವಾ ಮಾನವೀಯತೆಯ ಬಗ್ಗೆ ಗೌರವವಿಲ್ಲದ ವ್ಯಕ್ತಿಯ ಮಾತುಗಳಾಗಿಬಿಡುತ್ತೆ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಇತ್ತೀಚಿನ ದಿನಗಳಲ್ಲಿ ಯುವಕರ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಬಟ್ ಅವರು ಆಡುವಂಥ ಮಾತುಗಳು ಏನಾಗುತ್ತೆ, ಮುಂದೆ ಪರಿಣಾಮ ಏನಾಗಬಹುದು ಅಂತ ಊಹೆನೂ ಕೂಡ ಮಾಡದೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ಯುವಕರಿಗೆ ಇದೊಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಬೆಂಗಳೂರಿನಲ್ಲಿ ಯುವಕ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮೇಲೆ ಬಾಂಬ್ ಹಾಕಬೇಕು ಅಂತ ಪ್ರಚೋದನಕಾರಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸೊ ಈ ಆರೋಪದ ಮೇರೆಗೆ ಪೊಲೀಸರು ಅವನನ್ನು ಬಂಧಿಸಿದ್ದಾರೆ. ನವಾಜ್ ಎಂಬ ಯುವಕ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ವಿಡಿಯೋ ಪೋಸ್ಟ್ ಮಾಡಿಕೊಂಡಿದ್ದ. ಇದರಲ್ಲಿ ಮೋದಿ ಅವರ ಮನೆ ಮೇಲೆ ಬಾಂಬ್ ಹಾಕಬೇಕು ಅಂತ ಹೇಳಿಕೊಂಡಿದ್ದಾನೆ. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಬಂಡೇಪಾಳ್ಯ ಪೊಲೀಸರು ನವಾಜ್ನನ್ನ ಬಂಧಿಸಿದ್ದಾರೆ. ಆತನ ವಿರುದ್ಧ ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಒಂದಿಷ್ಟು ಪರಪರ ಅಗ್ರಹಾರ ಜೈಲಿನ ರುಚಿಯೂ ಕೂಡ ಈಗ ತೋರಿಸಿದ್ದಾರೆ. ನೋಡಿ, ಇಂಡಿಯಾ ಪಾಕಿಸ್ತಾನ ನಡುವೆ ಒಂದಿಷ್ಟು ಸಂಘರ್ಷ ನಡೀತಾ ಇದೆ. ಎಲ್ಲರೂ ಕೂಡ ಯುದ್ಧ ಆಗಬೇಕು, ಎಲ್ಲವೂ ಕೂಡ ಯುದ್ಧ ಆಗಿ ನಮ್ಮ ದೇಶ ಗೆದ್ದು ಬೀಗಬೇಕು ಅಂತ ಎಲ್ಲರೂ ಕೂಡ ಸಂಭ್ರಮದಲ್ಲಿರ್ತಾರೆ. ಆದರೆ ಈ ಕೆಲವೊಂದಿಷ್ಟು ಜನರ ಮನಸ್ಥಿತಿ ಇದೆಯಲ್ಲ, ಆ ಕೆಲವೊಂದಿಷ್ಟು ಮನಸ್ಥಿತಿಗಳಿಂದ ಹೊರಗೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ದೇಶದ ಅನ್ನ ತಿಂದು, ನಮ್ಮ ದೇಶದ ಗಾಳಿ ತಿಂದು, ನಮ್ಮ ದೇಶದಲ್ಲೇ ಇದ್ದುಕೊಂಡು ಒಂದು ಬೇರೆ ದೇಶಕ್ಕೆ ಒಂದು ಸಪೋರ್ಟ್ ಮಾಡೋದಿದೆಯಲ್ಲ, ಇವರ ಮನಸ್ಥಿತಿ ಎಂಥದ್ದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಯಾಕಾದರೂ ನಮ್ಮ ದೇಶದಲ್ಲಿ ಇದ್ದಾರೋ ಗೊತ್ತಿಲ್ಲ. ಇಂಥವರು ಸುಮ್ಮನೆ ಅವರು ಯಾವ ದೇಶಕ್ಕೆ ಯಾವ ಸಂಭ್ರಮ ಇದೆ, ಯಾವ ದೇಶದ ಮೇಲೆ ಅವರ ಪ್ರೀತಿ ಇದೆ, ಆ ದೇಶಕ್ಕೆ ಹೋಗ್ಬಿಟ್ರೆ ಯಾರಿಗೂ ಕೂಡ ಟೆನ್ಷನ್ ಇರೋದಿಲ್ಲ ರೀ. ನೋಡಿ, ಇಂಡಿಯಾ ಪಾಕಿಸ್ತಾನ ನಡುವೆ ಸಂಘರ್ಷದಲ್ಲಿ ಯಾಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ? ಸುಮ್ಮನೆ ಇರುವ ಜನರನ್ನ ಹಾಳು ಮಾಡ್ತಿರುವಂತ ಮೋದಿ ಫಸ್ಟ್ ಮೋದಿ ಅವರ ಮನೆಗೆ ಬಾಂಬ್ ಹಾಕಿ ಅಂತ ನವಾಜ್ ವಿಡಿಯೋದಲ್ಲಿ ಆವಾಜ್ ಹಾಕಿದ್ದಾನೆ. ನೋಡಿ, ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಬೇಕಾ? ಈ ವಿಡಿಯೋ ವೈರಲ್ ಆದ ಕೂಡಲೇ ಅನೇಕರು ಬೆಂಗಳೂರು ಪೊಲೀಸರು ಇದನ್ನು ಟ್ಯಾಗ್ ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಅದರಂತೆ ಪೊಲೀಸರು ನವಾಜ್ನನ್ನು ಬಂಧನ ಮಾಡಿದ್ದಾರೆ. ಈ ವಿಡಿಯೋ ಹಂಚಿಕೊಂಡಿದ್ದ ನೆಟ್ಟಿಗರು ಭಾರತದ ಪ್ರಧಾನಿ ಕೇವಲ ರಾಜಕೀಯ ಪಕ್ಷದ ನಾಯಕರಲ್ಲ, ಅವರು ಸರ್ಕಾರದ ಸಾಂವಿಧಾನಿಕ ಮುಖ್ಯಸ್ಥರು. ವಿಶ್ವ ವೇದಿಕೆಯಲ್ಲಿ ನಮ್ಮ ರಾಷ್ಟ್ರದ ಮುಖವಾಗಿರುವ ಪ್ರಧಾನಿ ಮೋದಿ ಅವರು ನೋಡಿ, ಯಾರೇ ಆದರೂ ಕೂಡ ಪ್ರಧಾನಿ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷದವರು ಆದರೂ ಕೂಡ ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಭಾರತೀಯರ ಕರ್ತವ್ಯ. ಅದು ಸೊ ವಿಶ್ವಕ್ಕೆ ವೇದಿಕೆಯಲ್ಲಿ ನಮ್ಮ ರಾಷ್ಟ್ರದ ಮುಖವಾಗಿರುವ ಮೋದಿ ಅವರು ಮನೆಯ ಮೇಲೆ ಬಾಂಬ್ ಬೀಳಬೇಕೆಂದು ಬಹಿರಂಗವಾಗಿ ಬಯಸುವುದು ಭಯೋತ್ಪಾದನೆಗೆ ಉತ್ತೇಜನ ನೀಡಿದಂತೆ ಅಂತ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ದ್ವೇಷದಲ್ಲಿ ಮುಳುಗಿರುವ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿರುವ ಮನಸ್ಥಿತಿಗಳು ಅಂತಾನೆ ಹೇಳ್ಬೋದು. ತಮ್ಮ ಸ್ವಂತ ದೇಶದ ನಾಯಕರ ಮೇಲೆ ಬಾಂಬ್ ದಾಳಿ ಬಗ್ಗೆ ಯಾವ ರೀತಿಯಾದಂಥ ವ್ಯಕ್ತಿತ್ವ ಊಹಿಸಲು ಕೂಡ ಯಾರೂ ಕೂಡ ಊಹಿಸೋಕ್ಕೂ ಸಾಧ್ಯನೇ ಇಲ್ಲ ರೀ.
ಇಂಥ ವ್ಯಕ್ತಿತ್ವ, ಈ ರೀತಿಯ ವಿಕೃತ ಚಿಂತೆಯು ಯಾರಾದರೂ ಕೂಡ ಅಂಥ ದೇಶದ ದ್ವೇಷ ಏನು ಮಾಡ್ತಾ ಇದ್ದಾರಲ್ಲ ಅಂಥ ಮಟ್ಟಕ್ಕೆ ಕರೆದೊಯ್ಯುತ್ತಾರೆ ಅಂತಂದರೆ ನಾವು ಊಹೆಯನ್ನು ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ನೋಡಿ, ಈತನ ಮಾತುಗಳನ್ನು ಕೇಳಿದ್ರೆ ತಮ್ಮ ದೇಶ ಬಗ್ಗೆ ಕಾಳಜಿ ಹೊಂದಿಲ್ಲ ಎಂಬುದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಕಾನೂನು, ಪ್ರಜಾಪ್ರಭುತ್ವ ಅಥವಾ ಮಾನವೀಯತೆಯ ಬಗ್ಗೆ ಗೌರವವಿಲ್ಲದ ವ್ಯಕ್ತಿಯ ಮಾತುಗಳಾಗಿಬಿಡುತ್ತೆ. ಅಲ್ಲದೆ ಇದು ದೇಶ ವಿರೋಧಿ ನಡವಳಿಕೆ ಅಂತ ಆರೋಪವೂ ಕೂಡ ಮಾಡಬರುತ್ತೆ. ನೋಡಿ, ಭಾರತ ಇಂಥ ವಿಷಕಾರಿ ಭಾಷಣವನ್ನು ಒಂದು ಕ್ಷಣವೂ ಕೂಡ ಸಹಿಸಬಾರ್ದು ಅಂತ ಎಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೆದಿದ್ದಂಥ ಅಘೋಷಿತ ಯುದ್ಧದ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನಕಲಿ ಸುದ್ದಿಗಳು ಹಾಗೂ ವಿಡಿಯೋಗಳು ಹರಿದಾಡಿದ್ವು. ಕೆಲ ಪಾಕಿಸ್ತಾನಿ ಪ್ರಜೆಗಳು ಭಾರತದ ಮೇಲೆ ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನು ಹರಿಬಿಟ್ಟಿದ್ರು. ಭಾರತ ಹಲವು ಪ್ರದೇಶಗಳಲ್ಲಿ ಪಾಕ್ ಧ್ವಂಸದ ಮಾಡಿದೆ ಅಂತ ಹೇಳಿಕೊಂಡಿದ್ರು. ಈ ಎಲ್ಲವನ್ನ ದಾಖಲೆ ಸಮೇತ ಸುಳ್ಳು ಸುದ್ದಿ ಎಂದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂತಂದರೆ PIB ಸ್ಪಷ್ಟ ಕೂಡ ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲವೂ ಕೂಡ ಸತ್ಯವಲ್ಲ, ಅಧಿಕೃತ ಮಾಹಿತಿ ನೀಡುವವರೆಗೂ ಕೂಡ ಯಾವುದನ್ನು ಕೂಡ ನಂಬಬೇಡಿ ಅಂತ ಮನವರಿಕೆ ಕೂಡ ಮಾಡಿದರು. ಅಂದರೆ ಈ ಕೆಲವೊಂದಿಟ್ಟು ಮನಸ್ಥಿತಿಗಳಿಂದ ಹೊರಬರೋದಕ್ಕೆ ಭಾಳ ಕಷ್ಟ ಆಗಿಬಿಡುತ್ತೆ ಅವರಿಗೆ. ಹಿಂಗಾದರೂ ಮಾಡಿ ಅಂತಂದರೆ ಈ ಒಂದೊಂದು ಸಮುದಾಯಗಳಿಗೆ ಸೀಮಿತ ಆಗಿಬಿಟ್ಟಿರ್ತಾರಲ್ಲ, ಅವರು ಯಾವ ರೀತಿ ಮನಸ್ಥಿತಿ ಇದೆ ಅಂತಂದರೆ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ. ಹಿಂಗಾದರೂ ಮಾಡಿ ದೇಶದ ಹೆಸರನ್ನು ಹಾಳು ಮಾಡಬೇಕು, ದೇಶದ ನಾಯಕರು ಇರುವಂಥ ಅವರನ್ನು ಹಾಳು ಮಾಡಬೇಕು. ಇಂಥವ್ರಿಂದನೇ ರೀ ನಮ್ಮ ದೇಶದ ಹೆಸರು ಒಂದಿಷ್ಟು ಅಂತಂದರೆ ಯಾವ ರೀತಿ ಅಂತಂದರೆ ಈ ಹೇಳೋಕ್ಕಾಗಂಗಿಲ್ಲ. ಇಂಥ ಕ್ರಿಮಿಗಳನ್ನು ಪರಪ್ಪನ ಅಗ್ರಹಾರ ಮಾತ್ರ ಅಲ್ಲ, ನಡು ರಸ್ತೆಯಲ್ಲಿ ಬಿಟ್ಟು ಬಿಡಬೇಕು ಇಂಥವರನ್ನು. ನೋಡಿ, ದೇಶದ ಪ್ರಧಾನಿಯವರನ್ನು ಸಾಕಷ್ಟು, ಯಾಕಂದರೆ ಈಗ ಪಾಕ್ ಮತ್ತು ಭಾರತ ಯುದ್ಧ ನಡೀತಾ ಇದೆ. ಇಂಥ ಸಂಘರ್ಷದ ನಡುವೆ ನಾವೆಲ್ಲರೂ ಕೂಡ ಭಾರತೀಯರು ಭಾರತಕ್ಕೆ ಬೆಂಬಲವನ್ನು ಕೊಡಬೇಕು. ಯಾಕಂದರೆ ನಾವು ಯಾವ ದೇಶದಲ್ಲಿ ಇರ್ತೀವಿ ಆ ದೇಶದ ಹೆಮ್ಮೆ ನಮಗಿರಬೇಕು, ಆ ದೇಶದ ಆ ನೆಲದ ಹೆಮ್ಮೆ ನಮಗಿರಬೇಕು, ಆ ಮಣ್ಣಿನ ಋಣವನ್ನು ನಾವು ತೀರಿಸಬೇಕು. ಅದನ್ನು ಬಿಟ್ಟು ಏನೇನೋ ಬಾಯಿಗೆ ಬಂದ ಹಾಗೆ ಮಾತನಾಡುವಂಥದ್ದು, ಯಾಕೆ ಅವ್ರ ಮನೆ ಮೇಲೆ ಯಾಕೆ ಬಾಂಬ್ ಬೀಳ್ತಾ ಇಲ್ಲ, ಅವ್ರ ಮನೆ ಮೇಲೆ ಬಾಂಬ್ ಹಾಕಬೇಕು, ಇವ್ರ ಮನೆ ಮೇಲೆ ಬಾಂಬ್ ಹಾಕಬೇಕು, ಇಂಥವ್ರನ್ನ ಬಾಂಬ್ ಕಟ್ಟಿಬಿಟ್ಟು ಸುಮ್ಮನೆ ಕಳಿಸ್ಬಿಡ್ಬೇಕು ಬಾರ್ಡ್ರಿಗೆ. ಇಂಥವೆಲ್ಲ ಮಾತಾಡ್ತಾರಲ್ಲ, ಇಂಥವ್ರನ್ನೇ ಕಳಿಸ್ಬಿಡ್ಬೇಕು. ಆವಾಗ ಕೆಲವೊಂದಿಟ್ಟು ಸಚಿವರುಗಳು, ಶಾಸಕರುಗಳು ಮಾತಾಡ್ತಾ ಇರ್ತಾರಲ್ಲ, ಅಂತರ ಮಧ್ಯದಲ್ಲಿ ಇಂಥವರು ಕೂಡ ಒಬ್ಬರು ಇರ್ತಾರೆ, ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡುವ ಮೂಲಕ. ಅಂದರೆ ಸೋಷಿಯಲ್ ಮೀಡಿಯಾ ಅಂತಂದರೆ ಯಾವಾಗಲೂ ಕೂಡ ಒಂದು ರೀತಿ, ಯಾವಾಗ ಅದು ಯಾವ ವಿಡಿಯೋ ಯಾವಾಗ ವೈರಲ್ ಆಗುತ್ತೆ ಗೊತ್ತಿಲ್ಲ, ಯಾರು ಹೀರೋ ಆಗ್ತಾರೋ ಯಾರು ಜೀರೋ ಆಗ್ತಾರೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋದೇ ಹಾಗೆ. ಸುಮ್ಮನೆ ಎಲ್ಲೋ ಮನೆಯಲ್ಲೂ ಕೂತ್ಕೊಂಡು ಒಂದು ವಿಡಿಯೋ ಮಾಡಿಬಿಟ್ಟಿರ್ತಾನೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮೇಲೆ ಬಾಂಬ್ ಹಾಕಬೇಕು ಅಂತ ಹೇಳಿಬಿಟ್ಟಿರ್ತಾನೆ. ಅದು ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಎಲ್ಲರೂ ಕೂಡ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಂಡು ಹಾಗೆ ನವಾಜ್ಗೆ ಒಂದಿಷ್ಟು ಮಜಾ ತೋರಿಸ್ಬಿಟ್ಟಿದ್ದಾರೆ. ನವಾಜ್ ಯಾವಾಗ ಅಬಾಜ್ ಹಾಕಿದ್ನೋ ಪರಪ್ಪನ ಅಗ್ರಹಾರದ ಕಂಬಿಯನ್ನು ಎಣಿಸೋದಕ್ಕೆ ರೆಡಿಯಾಗಿಬಿಟ್ಟ ಅಂತಲೇ ತಿಳ್ಕೊಂಡ್ಬಿಡಬೇಕು. ನೋಡಿ, ಬಂಡೆಪಾಳ್ಯ ಪೊಲೀಸ್ ಅಧಿಕಾರಿಗಳು ನವಾಜ್ನನ್ನು ಬಂಧಿಸಿದ್ದಾರೆ. ಆತನ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇದೀಗ ಮುದ್ದೆ ಮುರಿತಾ ಇದ್ದಾನೆ. ಸೊ ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಆಗಿರ್ಬೋದು, ನಮ್ಮ ದೇಶದ ಬಗ್ಗೆ ಆಗಿರ್ಬೋದು, ನಮ್ಮ ದೇಶದ ನಾಯಕರುಗಳ ಬಗ್ಗೆ ಆಗಿರ್ಬೋದು, ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ನಡೀತಾ ಇರುವಂಥ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಕೂಡ ಕಾಮಿಡಿಗಳನ್ನು ಮಾಡೋದಾಗಿರ್ಬೋದು, ನೆಗ್ಲೆನ್ಸಿ ಮಾಡೋದಾಗಿರ್ಬೋದು, ಯಾವುದೋ ಒಂದು ವಿಚಾರವನ್ನು ಸಂದೇಶವನ್ನು ಕೊಡೋದಕ್ಕೆ, ಅದೂ ಕೂಡ ನೆಗೆಟಿವ್ನೋ ಪಾಸಿಟಿವ್ನೋ ಏನೇ ಕೊಡೋಕೆ ಹೋದರೂ ಕೂಡ ಒಂದಿಷ್ಟು ಯೋಚನೆ ಮಾಡಿ ಕೊಡಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಬಿಡಬೇಕಾದ್ರೂ ಕೂಡ ಸಾಕಷ್ಟು ಯೋಚನೆ ಮಾಡಿ, 100 ಸಲ ಯೋಚನೆ ಮಾಡಿ ಬಿಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.